ಆಗಲೇ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಯಾವ ರೀತಿಯಾದಂತಹ ಒಂದು ಚಟುವಟಿಕೆಗಳು ಆರಂಭ ಆಗಿದೆ ಅಂತ ಒಂದು ಕಡೆ ಸಚಿವರು ಶಾಸಕರ ಆಗಮನ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಕೂಡ ಆಗ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ. ಈಗಾಗಲೇ ರೇಂಜ್ ರೋವರ್ ಕಾರ್ ಸೇರಿದಂತೆ ಏನು ಸರ್ಕಾರಿ ಕಾರುಗಳಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರೂ ಕೂಡ ಆಗಮಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಎಲ್ರಿಗೂ ಬೇಸರ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಇದು ಅವರ ಅಧಿಕಾರ ಅವಧಿಯಲ್ಲಿ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್, ಹಾಗಾಗಿ ಎಲ್ಲರೂ ಕೂಡ ಹೋಗ್ಲೇಬೇಕಾ ಅನ್ನುವಂತಹ ಆಲೋಚನೆಯ ನಡುವೆನೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ ಡಿಕೆ. ಕಾವೇರಿ ನಿವಾಸದತ್ತ ಆಗಮಿಸ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಗಮನ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸದತ್ತ ಸಚಿವರ ದಂಡೆ ಹರಿದು ಬರ್ತಾ ಇದೆ. ನಾವುಂದ ತಾಮುಂದ ಅಂತ. ಇದೇ ಸಂದರ್ಭದಲ್ಲಿ ಇನ್ನೇನು ಡಿಕೆ ಶಿವಕುಮಾರ್ ಅವರ ಆಗಮನ ಕೂಡ ಆಗ್ತಾ ಇದೆ. ಆಗಮನದ ನಂತರ ಏನೇನೆಲ್ಲ ಬೆಳವಣಿಗೆಗಳು ಆಗುತ್ತೆ, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡುವಂತಹ ಸಂದರ್ಭ ಬಂದೇ ಬಿಡ್ತಾ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜಸ್ಟ್ ಬಿಕಾಸ್ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರ ವೈಯಕ್ತಿಕ ಕಾರಣದಿಂದಾಗಿ ನಿನ್ನೆ ತಡರಾತ್ರಿ ಮುಂಬೈಗೆ ತೆರಳಿದ್ದಾರೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲರ ಕಾಲಾವಕಾಶವನ್ನ ಕೇಳಿದ್ರು. ಕಾಲಾವಕಾಶವೂ ಕೂಡ ಸಿಕ್ಕಿತ್ತು. ಆದ್ರೆ ದಿಢೀರ್ ಅಂತ ವ್ಯತ್ಯಯ ಆಗಿದೆ. ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಂಬೈಗೆ ತೆರಳ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೂಡ ತಡವಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಣದವರು. ಇದೇ ಹೊತ್ತಲ್ಲಿ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದ್ದು ಸಿಎಂ ಸಿದ್ದರಾಮಯ್ಯನವರ ನಿವಾಸದತ್ತ ಶಾಸಕರು, ಸಚಿವರ ದಂಡು ಸೇರಿದಂತೆ ಉಪ ಮುಖ್ಯಮಂತ್ರಿಗಳ ಆಗಮನ ಕೂಡ ಆಗ್ತಾ ಇದೆ. ಸದಾಶಿವನಗರ ನಿವಾಸದಿಂದ ಈಗಾಗಲೇ ಹೊರಟಿದ್ದಾರೆ ಡಿಕೆ ಬರ್ತಾ ಇದ್ದಂತೆ ಅವರ ಅಭಿಮಾನಿಗಳ ಹರ್ಷೋದ್ಗಾರ ಹೆಚ್ಚಾಗುತ್ತೆ. 3 ವರ್ಷಗಳ ಸತತ ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಗೆ ಇನ್ನೇನು ಕೆಲವು ದಿನಗಳಲ್ಲಿ ಕೈ ಸೇರುತ್ತೆ. ಅವರ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ದಿನಗಳು, ಶುಭ ಗಳಿಗೆಗಳು ಬಂದೇ ಬಿಡುತ್ತೆ. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಇನ್ಸೈಡ್ ಸ್ಟೋರಿ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಈಗಾಗಲೇ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ನಿವಾಸ ಒಂದು ಕಡೆ ಬಹಳ ಸಂಭ್ರಮಾಚರಣೆಯಿಂದ ಕೂಡಿದೆ ಅಂತ ಹೇಳಬೇಕು ಅಥವಾ ಬೇಸರದ ಛಾಯೆಯನ್ನ ಮೂಡಿಸ್ತಾ ಇದೆ ಅಂತ ಹೇಳಬೇಕು, ಗೊತ್ತಾಗ್ತಾ ಇಲ್ಲ. ವಿಧಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತಾನೆ ಹೇಳ್ಬೋದು. ಎಲ್ಲರನ್ನ ಕರೆಸಿ ಒಂದು ಔತಣ ಕೂಟವನ್ನ ಮಾಡಬೇಕು ಅನ್ನೋದು ಸಿದ್ದು ಅವರ ಒಂದು ಆಸೆಯಾಗಿದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಯಾರೊಬ್ರು ಕೂಡ ಯಾವ ರೀಸನ್ಗಳನ್ನು ಕೂಡ ಹೇಳ್ತಾ ಇಲ್ಲ. ನಾವು ಬ್ಯುಸಿ ಇದ್ದೀವಿ, ಅಲ್ಲಿದ್ದೀವಿ, ಆ ಕೆಲಸ ಈ ಕೆಲಸ ಅಂತ ಯಾರೊಬ್ರು ಕೂಡ ಹೇಳ್ತಾ ಇಲ್ಲ. ನಾವು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬರ್ತೀವಿ, ನಾವು ಕೂಡ ಭಾಗಿ ಆಗ್ತೀವಿ ಅನ್ನುವಂತಹ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಬಟ್ ಸಿಎಂ ಸಿದ್ದರಾಮಯ್ಯನವರು 10:30ಕ್ಕೆ ಅಥವಾ 11:30ಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಕೊಂಚ ಬದಲಾವಣೆ ಆಗ್ತಾ ಇದೆ. ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಅವರ ಪರ್ಸನಲ್ ಕೆಲಸದ ನಿಮಿತ್ತ, ಅಂದ್ರೆ ಅವರ ಕುಟುಂಬಸ್ಥರಿಗೆ ಅಥವಾ ಅವರ ರಿಲೇಟಿವ್ಸ್ಗೆ ಯಾರೊಬ್ಬರಿಗೆ ಆರೋಗ್ಯದ ಸಮಸ್ಯೆ
ಉಲ್ಬಣ ಆಗಿರೋದ್ರಿಂದ ತತ್ಕ್ಷಣವೇ ಮುಂಬೈಗೆ ತೆರಳಬೇಕಾದಂಥ ಅನಿವಾರ್ಯತೆ ಉಂಟಾಯಿತು. ಸೊ ಹಾಗಾಗಿ ನಿನ್ನೆ 11:45ರ ಸುಮಾರಿಗೆ ರಾಜ್ಯಪಾಲರು ನಿನ್ನೆ ಮುಂಬೈಗೆ ತೆರಳಿರೋದ್ರಿಂದ ಇತ್ತ ರಾಜೀನಾಮೆ ಕೊಡೋದು ಕೂಡ ತಡ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಸೇರಿದಂತೆ ಕಾರ್ಯಕರ್ತರು, ಸಚಿವರು, ಶಾಸಕರು ಒಂದಷ್ಟು ಕಾಲಾವಕಾಶವನ್ನ ಪಡಿಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಏನೇ ಆಗಿರ್ಬೋದು, 3 ವರ್ಷಗಳ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಟಗರು ಇವತ್ತು ಒಂದು ಕಡೆ ಅವರ ಸ್ಥಾನವನ್ನ ತ್ಯಜಿಸಲೇಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಹೈಕಮಾಂಡ್ನ ನಾಯಕರು ಕೂಡ ಕೊಟ್ಟ ಮಾತಿನಂತೆ ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡ್ತಾ ಇರೋದು ಕೊಟ್ಟ ಮಾತಿಗೆ ತಪ್ಪಲಿಲ್ಲ. ಹೈಕಮಾಂಡ್ ಮೇಲೆ ಇನ್ನಷ್ಟು ಭರವಸೆ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನೇ ಆಗಿರಬಹುದು, ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವೂ ಕೂಡ ಇಲ್ಲ. ನೋಡಿ, ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಇದೀಗ ಮತ್ತೊಂದು ಬೆಳವಣಿಗೆ ಕೂಡ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಪಾಪ 5 ವರ್ಷಗಳ ಕಾಲ ಪರಿಪೂರ್ಣ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅಂತ ಹೋದಲ್ಲಿ ಬಂದಲ್ಲಿ ಕ್ಯಾಮ್ರಾ ಕಂಡಾಗೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸಿದ್ದರಾಮಯ್ಯನವರು ಹೇಳ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಸಚಿವರಾದಂತಹ BZ ಜಮೀರ್ ಅಹಮದ್ ಖಾನ್ ಅವರಂತೂ ಒತ್ತಿ ಹೇಳ್ತಾ ಇದ್ರು ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ದೇರ್ ಇಸ್ ನೋ ಡೌಟ್. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ, ಅದು ಖಚಿತ. ಅವರನ್ನು ಹೊರತುಪಡಿಸಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅಂತ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದೆಲ್ಲವನ್ನ ಕೇಳಿಸ್ಕೊಂಡ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗೇ ಇದ್ರು. ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಲಿಲ್ಲ ಅಥವಾ ಅವರ ಮಾತಿಗೆ ಎದುರು ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಡಿ ಕೆ ಅವರು ಮಾಡಲಿಲ್ಲ. ಯಾರು ಏನಾದರೂ ಹೇಳಿಕೆಗಳನ್ನು ಕೊಡಲಿ, ಐ ಡೋಂಟ್ ಕೇರ್, ನಾನು ನನ್ನ ಕೆಲಸವನ್ನು ಮಾಡಬೇಕೇ ಹೊರತು ಯಾರೋ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅವರ ಹೇಳಿಕೆಗೆ ನಾನು ಪ್ರತ್ಯುತ್ತರವನ್ನು ಕೊಟ್ಟರೆ ಕಷ್ಟ ಆಗುತ್ತೆ. ಅವ್ರು ಏನಾದರೂ ಮಾತಾಡಲಿ, ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾರು ಏನು ಹೇಳಿದ್ರು ಕೂಡ ಯಾವುದಕ್ಕೂ ಕಿವಿಗೊಡದೆ ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಬ್ಬೊಬ್ಬರ ನಂತರ ಟ್ವೀಟ್ ಮಾಡ್ತಿದ್ದಾರೆ. ಇತ್ತ ಬಿಜೆಪಿ ನಾಯಕರು ಕೂಡ ಕರೆದು ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ಬಿಟ್ರು. ಡಿ ಕೆ ಶಿವಕುಮಾರ್ ಅವರು ರಾಜ್ಯವನ್ನು ಆಳಿದ್ರೆ ಕೊಳ್ಳೆ ಹೊಡಿತಾರೆ, ಲೂಟಿ ಹೊಡಿತಾರೆ, ಬೆಂಗಳೂರನ್ನ ಧ್ವಂಸ ಮಾಡಿಬಿಡ್ತಾರೆ ಅಂತ ಬಿಜೆಪಿ ನಾಯಕರು ಒಂದು ಕಡೆ ಟ್ವೀಟ್ ಮಾಡ್ತಿದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಚಾಕು ಚಕ್ಯತೆ, ರಾಜಕೀಯದಲ್ಲಿ ಅವರಿಗೆ ಇರುವಂತಹ ಎಕ್ಸ್ಪೀರಿಯನ್ಸ್, ಅಥವಾ ಒಂದು ಪಕ್ಷಕ್ಕಾಗಿ ಇಷ್ಟೆಲ್ಲ ಒಬ್ಬ ನಾಯಕ ದುಡಿತಾನ ಅಂತ ಪ್ರಶ್ನೆ ಬಂದರೆ ಹೌದು, ಅದಕ್ಕೆ ಉದಾಹರಣೆನೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅಂತ ಬೆರಳು ಮಾಡಿ ತೋರಿಸ್ಬೋದು. ಅಷ್ಟು ನಿಷ್ಠೆಯಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಉದಾಹರಣೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಪಕ್ಷ ಚಟುವಟಿಕೆಯನ್ನ ನಡೆಸಿದ್ದಾರೆ. ಏಕಾಏಕಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಪ್ರಮುಖ ಪಾತ್ರವನ್ನ ಡಿ ಕೆ ಶಿವಕುಮಾರ್ ಅವರು ವಹಿಸಿದ್ರು. 2023ರ ಚುನಾವಣಾ ಸಂದರ್ಭದಲ್ಲಿ ಸರ್ಕಾರ ಹೀಗೆ ಅಧಿಕಾರಕ್ಕೆ ಬರುತ್ತಾ ಅಂತ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ರೀತಿಯಲ್ಲಿ ಕನಕಪುರದ ಬಂಡೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ತೋರಿಸಿದ್ರು. ಅಷ್ಟೇ ಅಲ್ಲದೆ ನೋಡಿ, 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಈಗಲೂ ಕೂಡ ನಳನಳಿಸ್ತಾ ಇದೆ. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಸೇರಿದಂತೆ ಶಕ್ತಿ ಯೋಜನೆಗಳ ಕತ್ರು ಅಥವಾ ಆ ಯೋಜನೆಗಳನ್ನ ತರುವುದಕ್ಕೆ ಸಾಕಷ್ಟು ಎಫರ್ಟ್ ಹಾಕಿರುವಂತಹ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಒಂದು ಹೆಮ್ಮೆಯ ಮಾತುಗಳಾಗಿರ್ಬೋದು ಅಥವಾ ಟೀಕೆಗಳಾಗಿರ್ಬೋದು ಸಲ್ಲುತ್ತೆ. ಅಷ್ಟು ಸುಲಭ ಅಲ್ಲ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರೋದು. ಗೃಹ ಜ್ಯೋತಿ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಫ್ರೀ. 200 ಯೂನಿಟ್ ಮೇಲೆ ವಿದ್ಯುತ್ತನ್ನ ಬಳಕೆ ಮಾಡಿದ್ರೆ ಅದು
ಎಕ್ಸ್ಟ್ರಾ ಚಾರ್ಜ್. ಬಟ್ ಒಂದು ಮನೆಯಲ್ಲಿ 200 ಯೂನಿಟ್ ವಿದ್ಯುತ್ತನ್ನು ನೀವು ಬಳಕೆ ಮಾಡಿಕೊಂಡ್ರೆ ನೀವು ಯಾವುದೇ ರೀತಿಯಾದಂತಹ ಕರೆಂಟ್ ಬಿಲ್ಲನ್ನು ಕಟ್ಟುವಂತಹ ಅಗತ್ಯತೆ ಇಲ್ಲ. ಇದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ನಿಜಕ್ಕೂ ಕೂಡ ಉತ್ತಮ ಒಂದು ಯೋಜನೆ ತಂದು ಕೊಡ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಗೃಹ ಜ್ಯೋತಿ. ಇನ್ನು ಗೃಹಲಕ್ಷ್ಮಿ ನೋಡಿ, ಪ್ರತಿ ಮನೆಯ ಯಜಮಾನಿಗೆ ಅಥವಾ ಪ್ರತಿ ಮನೆಯ ಒಡತಿಗೆ ಅವರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಎಲ್ಲೇ ಇದ್ರೂ ಹೇಗೆ ಇದ್ರೂ ಅಕೌಂಟ್ಗೆ ದುಡ್ಡು ಬೀಳುತ್ತೆ. ಒಬ್ಬ ಹೆಣ್ಣು ಮಗಳು ಮನೆಯನ್ನು ನಿಭಾಯಿಸೋದಕ್ಕೆ ಎಷ್ಟು ಕಷ್ಟಪಡ್ತಾಳೆ. ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು 2,000 ರೂಪಾಯಿದಲ್ಲಿ ಈಗ ಏನು ಬರೋದಿಲ್ಲ, ಆದರೂ ಕೂಡ ಚಿಕ್ಕ ಪುಟ್ಟ ಖರ್ಚುಗಳಿಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಅಕೌಂಟ್ಗೆ ನೇರವಾಗಿ ಬೀಳುವಂತಹ ಯೋಜನೆಯನ್ನ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತಾರೆ. ಒಂದು ಕಡೆ 2,000 ರೂಪಾಯಿಂದಾನೇ ಎಷ್ಟು ಜನ ಹೆಣ್ಮಕ್ಳು ಫ್ರಿಜ್ಜು, ವಾಷಿಂಗ್ ಮಿಷಿನ್ ಸೇರಿದಂತೆ ಹಲವಾರು ಗೃಹೋಪಯೋಗಿ ವಸ್ತುಗಳನ್ನ ಕೊಂಡುಕೊಂಡಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಅಷ್ಟರ ಮಟ್ಟಿಗೆ ಇದು ಹೆಣ್ಣು ಮಕ್ಕಳಿಗೆ ಇಷ್ಟ ಆಗಿದೆ. ಅದರಿಂದ ಸಾಕಷ್ಟು ಹಣವನ್ನು ಕೂಡ ಉಳಿಸಿದ್ದಾರೆ. ಇದು ಗೃಹಲಕ್ಷ್ಮಿಯ ಕತೆ. ಅನ್ನಭಾಗ್ಯ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ಆ ಅನ್ನಭಾಗ್ಯಕ್ಕೆ ಅನ್ನ ರಾಮಯ್ಯ ಅನ್ನುವಂಥ ಟ್ಯಾಗ್ ಲೈನ್ ಅನ್ನ ಜನಾನೇ ಕೊಟ್ಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಅನ್ನ ರಾಮಯ್ಯ ಅಂತ ಸಾಕಷ್ಟು ಜನರು ಕರೀತಾರೆ. ಅನ್ನ ಕೊಟ್ಟ ದೇವರು, ಬಡವರಿಗೆ ಬಗ್ಗರಿಗೆ ಒಂದು ತುತ್ತು ಅನ್ನ ಕೊಟ್ಟಂತಹ ಖ್ಯಾತಿಗೆ ಸಿದ್ದರಾಮಯ್ಯನವರು ಒಳಗಾಗ್ತಾರೆ. ಯಾರೊಬ್ರು ಕೂಡ ಉಪವಾಸ ಮಲಗಬಾರ್ದು, ನಾವು ಕೊಡುವಂತಹ 5 kg ಅಕ್ಕಿ ಅಥವಾ 7 kg ಅಕ್ಕಿ, ಉಳಿದಂತಹ ಬೇಳೆ, ಅದು ಇದು ಒಂದು ಕುಟುಂಬ ಒಂದು ತಿಂಗಳು ಜೀವನವನ್ನ ನಡೆಸೋದಕ್ಕೆ ಸಾಕಾಗುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅನ್ನಭಾಗ್ಯ ಯೋಜನೆಯನ್ನ ತಂದ್ರು. ಅನ್ನಭಾಗ್ಯಕ್ಕೂ ಕೂಡ ಜನರು ಬಹಳ ಅಂದ್ರೆ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ. ಕೆಲವೊಂದು ಕಡೆ ಈ ಸೊಸೈಟಿಗಳಲ್ಲಿ ಸರ್ವರ್ ಡೌನ್, ಅದು ಡೌನ್, ಇದು ಡೌನ್ ಅಂತ 3 ದಿನ ತಳ್ಳಿ ಹಂಗೆ ಆ ಅಕ್ಕಿಗಳನ್ನ ಉಳಿಸ್ಕೊಂಡು ನಾಟಕ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಗಮನ ಹರಿಸಬೇಕು. ಕೆಲವೊಂದು ಭಾಗಗಳಲ್ಲಿ ಆಗ್ತಾ ಇದೆ. ಸರ್ಕಾರನೇ ಅನ್ನಭಾಗ್ಯ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದರೂ ಕೂಡ ಕೆಲವೊಂದು ಕಡೆ ಸೊಸೈಟಿಗಳಲ್ಲಿ ಈ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ.